ಓಂ ಶಾಂತಿ. ವಾಣಿ ಡೇಟು 4/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನ ಸಾಗರ ತಂದೆಯು ನಿಮಗೆ ಜ್ಞಾನದ 3ನೇ ನೇತ್ರವನ್ನು ಕೊಡಲು ಬಂದಿದ್ದಾರೆ. ಇದರಿಂದ ಆತ್ಮಜ್ಯೋತಿಯು ಜಾಗೃತವಾಗುತ್ತದೆ. ಪ್ರಶ್ನೆ: ತಂದೆಗೆ ಮಾಡಿಸುವವರು ಎಂದು ಏಕೆ ಹೇಳಲಾಗಿದೆ? ಅವರು ಏನನ್ನು ಮಾಡುತ್ತಾರೆ ಮತ್ತು ಏನು ಮಾಡಿಸುತ್ತಾರೆ? ಉತ್ತರ: ತಂದೆಯು ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಮುರಳಿಯನ್ನು ತಿಳಿಸುವ ಕಾರ್ಯ ಮಾಡುತ್ತೇನೆ. ಮುರಳಿಯನ್ನು ತಿಳಿಸಿ ಮಂತ್ರವನ್ನು ಕೊಟ್ಟು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತೇನೆ. ಮತ್ತು ನಿಮ್ಮ ಮೂಲಕ ಸ್ವರ್ಗದ ಉದ್ಘಾಟನೆ ಮಾಡಿಸುತ್ತೇನೆ. ನೀವು ಸಂದೇಶವಾಹಕರಾಗಿ ಎಲ್ಲರಿಗೂ ಸಂದೇಶ ಕೊಡುತ್ತೀರಿ. ನಾನು ನೀವು ಮಕ್ಕಳಿಗೆ ಆದೇಶ ನೀಡುತ್ತೇನೆ. ಇದೇ ನನ್ನ ಕೃಪೆ ಅಥವಾ ಆಶೀರ್ವಾದವಾಗಿದೆ. ಗೀತೆ: ಇಂದು ಬೆಳಿಗ್ಗೆ ಬಂದವರು ಯಾರು? ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದ್ರಿ. ನಾವು ಮಕ್ಕಳನ್ನು ಬೆಳಿಗ್ಗೆ ಏಳಿಸಲು ಯಾರು ಬಂದಿದ್ದಾರೆ? ಯಾವುದರಿಂದ ನಮ್ಮ ಜ್ಞಾನದ 3ನೇ ನೇತ್ರವು ಒಮ್ಮೆಲೇ ತೆರೆಯಿತು? ಜ್ಞಾನ ಸಾಗರ ಪರಮಪಿತ ಪರಮಾತ್ಮನ ಮೂಲಕ ನಮ್ಮ ಜ್ಞಾನದ 3ನೇ ನೇತ್ರವು ತೆರೆದಿದೆ. ತಂದೆಯು ಜ್ಯೋತಿಯನ್ನು ಜಾಗೃತಗೊಳಿಸುವವರು ಎಂದು ಹೇಳುತ್ತಾರೆ. ಆದರೆ ಅವರು ತಂದೆಯಾಗಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಅವರು ಜ್ಯೋತಿಯಾಗಿದ್ದಾರೆ ಎಂದು ಬ್ರಹ್ಮ ಸಮಾಜಿಗಳು ಹೇಳುತ್ತಾರೆ. ಮಂದಿರಗಳಲ್ಲಿ ಯಾವಾಗಲೂ ಜ್ಯೋತಿಯನ್ನೇ ಬೆಳಗಿಸುತ್ತಾರೆ, ಏಕೆಂದರೆ ಅವರು ಪರಮಾತ್ಮನನ್ನು ಜ್ಯೋತಿ ಸ್ವರೂಪರೆಂದು ಒಪ್ಪುತ್ತಾರೆ. ಆದ್ದರಿಂದ ಅಲ್ಲಿ ಮಂದಿರದಲ್ಲಿ ಜ್ಯೋತಿಯನ್ನು ಬೆಳಗಿಸುತ್ತಲೇ ಇರುತ್ತಾರೆ. ವಾಸ್ತವದಲ್ಲಿ ತಂದೆಯು ಯಾವುದೇ ಬೆಂಕಿ ಪೊಟ್ಟಣದಿಂದ ಜ್ಯೋತಿಯನ್ನು ಬೆಳಗಿಸುವುದಿಲ್ಲ. ಈ ಮಾತೇ ಭಿನ್ನವಾಗಿದೆ. ಈಶ್ವರನ ಗತಿಮತವು ಭಿನ್ನವಾಗಿದೆ ಎಂದು ಗಾಯನವಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಸದ್ಗತಿಗಾಗಿ ಜ್ಞಾನ ಯೋಗವನ್ನು ಕಲಿಸುತ್ತಾರೆ. ಕಲಿಸುವವರಂತೂ ಅವಶ್ಯವಾಗಿ ಬೇಕಲ್ಲವೇ? ಶರೀರವಂತೂ ಕಲಿಸುವುದಿಲ್ಲ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಆತ್ಮದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವಿರುತ್ತದೆ. ಈ ಸಮಯದಲ್ಲಿ ರಾವಣನ ಪ್ರವೇಶತೆಯಾಗಿರುವ ಕಾರಣ ಮನುಷ್ಯರು ಸಂಸ್ಕಾರವು ಕೆಟ್ಟದಾಗಿರುತ್ತದೆ, ಅರ್ಥಾತ್ ಪಂಚವಿಕಾರಗಳ ಪ್ರವೇಶತೆಯಾಗಿದೆ. ದೇವತೆಗಳಲ್ಲಿ ಈ ಪಂಚವಿಕಾರಗಳು ಇರುವುದಿಲ್ಲ. ಭಾರತದಲ್ಲಿ ದೈವಿ ಸ್ವರಾಜ್ಯವಿದ್ದಾಗ ಈ ಕೆಟ್ಟ ಸಂಸ್ಕಾರವು ಇರಲಿಲ್ಲ. ಸರ್ವಗುಣ ಸಂಪನ್ನರಾಗಿದ್ದರು. ದೇವಿ ದೇವತೆಗಳದು ಎಷ್ಟು ಒಳ್ಳೆಯ ಸಂಸ್ಕಾರವಿತ್ತು. ಅದನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತಿದ್ದಿರಿ. ತಂದೆಯೇ ಬಂದು ಸೆಕೆಂಡಿನಲ್ಲಿ ಸರ್ವರಿಗೆ ಸದ್ಗತಿ ನೀಡುತ್ತಾರೆ. ಬಾಕಿ ಗುರು ಗೋಸಾಯಿಗಳಂತೂ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದ್ದಾರೆ. ಅವರು ಯಾರೊಬ್ಬರಿಗೂ ಸದ್ಗತಿ ನೀಡಲು ಸಾಧ್ಯವಿಲ್ಲ. ತಂದೆಯು ಬರುತ್ತಿದ್ದಂತೆಯೇ ಸರ್ವರ ಸದ್ಗತಿಯಾಗುತ್ತದೆ ಮತ್ತು ಬಂದು ಪತಿತ ಪ್ರಪಂಚದ ವಿನಾಶ ಮಾಡಿ ಪಾವನ ಪ್ರಪಂಚದ ಉದ್ಘಾಟನೆ ಮಾಡಿ ಅಥವಾ ಬಾಗಿಲನ್ನು ತೆರೆಯಿರಿ ಎಂದೇ ಪರಂಪಿತ ಪರಮಾತ್ಮನನ್ನು ಕರೆಯುತ್ತಾರೆ. ತಂದೆಯು ಬಂದು ಶಿವಶಕ್ತಿ ಮಾತೆಯರ ಮೂಲಕ ಸ್ವರ್ಗದ ಬಾಗಿಲನ್ನು ತೆರೆಸುತ್ತಾರೆ. ಒಂದೇ ಮಾತರಂ ಎಂದು ಗಾಯನವಿದೆ. ಈ ಸಮಯದಲ್ಲಿ ಯಾವುದೇ ಮಾತೆಗೆ ವಂದನೆ ಮಾಡಲಾಗುವುದಿಲ್ಲ, ಏಕೆಂದರೆ ಯಾರೊಬ್ಬರೂ ಶ್ರೇಷ್ಠಾಚಾರಿ ಮಾತೆಯರಿಲ್ಲ. ಯೋಗ ಬಲದಿಂದ ಜನ್ಮ ಪಡೆಯುವವರಿಗೆ ಶ್ರೇಷ್ಠಾಚಾರಿಗಳೆಂದು ಹೇಳಲಾಗುತ್ತದೆ. ಲಕ್ಷ್ಮೀನಾರಾಯಣರಿಗೆ ಶ್ರೇಷ್ಠಾಚಾರಿಗಳೆಂದು ಹೇಳಲಾಗುತ್ತದೆ. ಭಾರತದಲ್ಲಿ ದೇವಿ ದೇವತೆಗಳಿದ್ದಾಗ ಭಾರತವು ಶ್ರೇಷ್ಠಾಚಾರಿಯಾಗಿತ್ತು. ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಅವರು ತಮ್ಮದೇ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ಗಾಂಧೀಜಿಯು ಸಹ ರಾಮರಾಜ್ಯವನ್ನು ಬಯಸುತ್ತಿದ್ದರು. ಈಗ ರಾವಣ ರಾಜ್ಯವಾಗಿದೆ ಎಂಬುದು ಇದರಿಂದಲೇ ಸಿದ್ಧವಾಗುತ್ತದೆ. ಭಾರತವು ಪತಿತವಾಗಿದೆ. ಆದರೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಬೇಹದ್ದಿನ ಬಾಪೂಜಿ ಬೇಕಾಗಿದೆ. ಅವರೇ ರಾಮರಾಜ್ಯದ ಸ್ಥಾಪನೆ ಮತ್ತು ರಾವಣ ರಾಜ್ಯದ ವಿನಾಶ ಮಾಡುವರು. ರಾವಣ ರಾಜ್ಯಕ್ಕೆ ಈಗ ಬೆಂಕಿ ಬೀಳಲಿದೆ ಎಂದು ಮಕ್ಕಳಿಗೆ ತಿಳಿದಿದೆ.
ಎಲ್ಲ ಆತ್ಮರು ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಸಹ ಮಲಗಿದ್ದೆವು. ತಂದೆಯು ಬಂದು ಜಾಗೃತ ಮಾಡುತ್ತಾರೆ. ಈಗ ಭಕ್ತಿಯ ರಾತ್ರಿಯು ಮುಕ್ತಾಯವಾಗಿದೆ, ದಿನವು ಪ್ರಾರಂಭವಾಗುತ್ತದೆ. ರಾತ್ರಿಯು ಮುಗಿದು ಈಗ ಹಗಲಾಗುತ್ತಿದೆ. ತಂದೆಯು ಸಂಗಮದಲ್ಲಿ ಬಂದಿದ್ದಾರೆ. ಮಕ್ಕಳಿಗೆ ದಿವ್ಯ ದೃಷ್ಟಿ ಮತ್ತು ಜ್ಞಾನದ 3ನೇ ನೇತ್ರವನ್ನು ಕೊಡುತ್ತಾರೆ. ಇದರಿಂದ ನೀವು ಇಡೀ ವಿಶ್ವವನ್ನು ಅರಿತುಕೊಳ್ಳುತ್ತಿದ್ದೀರಿ. ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ, ಇದು ಮಾಡಲ್ಪಟ್ಟ ಅವಿನಾಶಿ ನಾಟಕವಾಗಿದೆ. ಇದು ಸುತ್ತುತ್ತಲೇ ಇರುತ್ತದೆ. ನೀವೀಗ ಎಷ್ಟೊಂದು ಜಾಗೃತರಾಗಿದ್ದೀರಿ. ಇಡೀ ಪ್ರಪಂಚವು ಮಲಗಿದೆ. ಈಗ ನೀವು ಮಕ್ಕಳಿಗೆ ಇಡೀ ವಿಶ್ವದ ಆದಿ, ಮಧ್ಯ, ಅಂತ್ಯ, ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನದ ಬಗ್ಗೆ ತಿಳಿದಿದೆ. ಇಡೀ ಪ್ರಪಂಚವು ಕುಂಭಕರ್ಣನ ಅಜ್ಞಾನ ನಿದ್ರೆಯಲ್ಲಿ ಮಲಗಿದೆ. ಪತಿತ ಪಾವನ ಯಾರೆಂಬುದು ಯಾರಿಗೂ ತಿಳಿದಿಲ್ಲ. ಹೇ ಪತಿತ ಪಾವನ, ಬನ್ನಿ ಎಂದು ಕರೆಯುತ್ತಾರೆ. ಆದರೆ ಸೃಷ್ಟಿಯ ಆದಿ, ಮಧ್ಯ, ಅಂತ್ಯದ ರಹಸ್ಯವನ್ನು ತಿಳಿಸಿ ಎಂದು ಹೇಳುವುದಿಲ್ಲ. ತಂದೆಯು ಹೇಳುತ್ತಾರೆ, ನೀವು ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದಲೇ ಚಕ್ರವರ್ತಿ ರಾಜರಾಗುತ್ತೀರಿ. ನೆನಪಿನಿಂದಲೇ ಪಾವನರಾಗುತ್ತೀರಿ. ಇದು ಸಹ ನಿಮಗೆ ತಿಳಿದಿದೆ. ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ಯುದ್ಧವು ಆಗಲಿದೆ. ಆದರೆ ಯಾವುದೇ ಕೌರವರ ಪಾಂಡವರ ಯುದ್ಧವಾಗಲಿಲ್ಲ. ಪಾಂಡವರು ಯಾರಾಗಿದ್ದರು ಇದು ಸಹ ಯಾರಿಗೂ ತಿಳಿದಿಲ್ಲ. ಇಲ್ಲಿ ಸೈನ್ಯ ಇತ್ಯಾದಿಗಳ ಮಾತಿಲ್ಲ. ನಿಮ್ಮ ಕಡೆ ಸಾಕ್ಷಾತ್ ಪಾರಲೌಕಿಕ ಪರಂಪಿತನ ಇದ್ದಾರೆ. ಆ ತಂದೆಯಿಂದಲೇ ಆಸ್ತಿ ಸಿಗುತ್ತದೆ. ನೀವು ಇದನ್ನು ಅರಿತಿದ್ದೀರಿ. ಕೃಷ್ಣನ ಆತ್ಮವು 84 ಜನ್ಮಗಳನ್ನು ತೆಗೆದುಕೊಂಡು ಈಗ ಪುನಃ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದೆ. ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆ ಆಗುತ್ತಿದೆ. ಈಗ ನೀವು ಮಕ್ಕಳು ವಿನಾಶಕ್ಕೆ ಮೊದಲೇ ಸತೋ ಪ್ರಧಾನರಾಗಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಬೇಕಾಗಿದೆ. ಭಗವಾನ್ ವಾಚ್, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಇದೊಂದು ಜನ್ಮ ಪವಿತ್ರರಾಗಿರಿ ಎಂದು ಗಾಯನವಿದೆ. ಕಳೆದದ್ದು ಕಳೆದು ಹೋಯಿತು. ಇದಂತೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸೃಷ್ಟಿಯು ಸತೋಪ್ರಧಾನವಾಗಲೇಬೇಕಾಗಿದೆ. ಇದು ಡ್ರಾಮಾದ ಪೂರ್ವ ನಿಶ್ಚಿತವಾಗಿದೆ. ಈಶ್ವರನ ಲೀಲೆಯಲ್ಲ, ಡ್ರಾಮಾದ ಲೀಲೆಯು ಹೀಗೆ ಮಾಡಲ್ಪಟ್ಟಿದೆ. ಅದನ್ನು ತಂದೆಯು ತಿಳಿಸುತ್ತಾರೆ. ಅರ್ಧ ಕಲ್ಪವು ಮುಗಿದ ನಂತರ ತಂದೆಯು ಬರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯಾವಾಗ ರಾತ್ರಿಯು ಮುಗಿದು ದಿನವು ಆರಂಭವಾಗುತ್ತದೆಯೋ ಆಗಲೇ ನಾನು ಬರುತ್ತೇನೆ. ಶಿವರಾತ್ರಿ ಎಂದು ಹೇಳುತ್ತಾರಲ್ಲವೇ. ಶಿವನ ಪೂಜಾರಿಗಳು ಶಿವರಾತ್ರಿಯನ್ನು ಆಚರಿಸುತ್ತಾರೆ. ಆದರೆ ಸರ್ಕಾರವಂತೂ ರಜಾ ದಿನವನ್ನೂ ನಿಲ್ಲಿಸಿಬಿಟ್ಟಿದೆ. ಕೊನೆ ಪಕ್ಷ 1 ತಿಂಗಳಾದರೂ ರಜಾ ದಿನಗಳನ್ನು ಘೋಷಿಸಬೇಕು. ಶಿವತಂದೆಯು ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆ. ಅವರೇ ಸರ್ವರ ದುಃಖಹರ್ತ, ಸುಖಕರ್ತನಾಗಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಅವರ ಜಯಂತಿಯನ್ನಂತೂ ಬಹಳ ವಿಜೃಂಭಣೆಯಿಂದ 1 ತಿಂಗಳವರೆಗೆ ಎಲ್ಲ ಧರ್ಮದವರು ಆಚರಿಸಬೇಕಾಗಿದೆ. ಏಕೆಂದರೆ ವಿಶೇಷವಾಗಿ ತಂದೆಯು ಬಂದು ಭಾರತಕ್ಕೆ ಸದ್ಗತಿ ನೀಡುತ್ತಾರೆ. ಭಾರತವು ಸ್ವರ್ಗವಾಗಿದ್ದಾಗ ದೇವಿ ದೇವತೆಗಳ ರಾಜ್ಯವಿತ್ತು. ಆ ಸಮಯದಲ್ಲಿ ಮತ್ಯಾವುದೇ ಧರ್ಮವಿರಲಿಲ್ಲ. ದೇವತೆಗಳು ವಿಶ್ವದ ಮಾಲೀಕರಾಗಿದ್ದರು. ಯಾವುದೇ ವಿಭಜನೆ ಇರಲಿಲ್ಲ. ಆದ್ದರಿಂದ ಹೇಳಲಾಗುತ್ತದೆ, ಅಟಲ ಅಖಂಡ ಸುಖ ಶಾಂತಿ ಸಂಪತ್ತಿನ ದೈವಿ ರಾಜ್ಯವನ್ನು ಪುನಃ ನಾವು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು 5000 ವರ್ಷಗಳ ಮೊದಲು ಸಿಕ್ಕಿತ್ತು. ಸೂರ್ಯವಂಶಿ ಚಂದ್ರವಂಶಿಯರ ರಾಜ್ಯದಲ್ಲಿ ದುಃಖದ ಹೆಸರೂ ಇರಲಿಲ್ಲ. ಅದಕ್ಕಾಗಿಯೇ ರಾಮರಾಜ್ಯ, ರಾಮ ಪ್ರಜೆ ಎಂದು ಗಾಯನವಿದೆ. ಅಲ್ಲಿ ಯಾವುದೇ ಅಧರ್ಮದ ಮಾತಿರುವುದಿಲ್ಲ. ಓಂ ಶಾಂತಿ. ಓಂ ನಮಃ ಶಿವಾಯ. ಸತ್ಯಂ ಶಿವಂ ಸುಂದರಂ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.